ಎಲ್ಲರೂ ಕೂಡ ತಪ್ಪದೆ ಮಾಡಬೇಕು. ಪ್ರತಿಯೊಬ್ಬರು ಕೂಡ ಶಿಕ್ಷಣ ಪಡ್ಕೋಬೇಕು, ಪ್ರತಿಯೊಬ್ಬರು ಕೂಡ ಸಂಘಟನೆ ಮಾಡಬೇಕು, ಆಮೇಲೆ ಹೋರಾಟ ಮಾಡಬೇಕು. ಹೋರಾಟ ಅನಿವಾರ್ಯ ಯಾಕಂತಂದ್ರೆ ನಮ್ಮ ಸಾಮಾಜಿಕ ವ್ಯವಸ್ಥೆ ಇದೆಯಲ್ಲ, ಬಹಳ ಜಡತ್ವದಿಂದ ಕೂಡಿರ್ತಕ್ಕಂಥ ವ್ಯವಸ್ಥೆ. ಅದ್ರ ಜೊತೆಗೆ ಅದನ್ನ ಗಟ್ಟಿ ಮಾಡ್ತಕ್ಕಂಥ ಜನ ಇದ್ದಾರೆ, ಪಟ್ಟಭದ್ರ ಹಿತಾಸಕ್ತಿ ಗಟ್ಟಿ ಮಾಡ್ತಕ್ಕಂಥ ಜನ ಇದ್ದಾರೆ. ಎಷ್ಟು ವರ್ಷ ಆಯ್ತು ಬುದ್ಧ ಹೇಳಿ? 7,500 ವರ್ಷ ಬುದ್ಧ ಇದ್ದದ್ದು. ಆಮೇಲೆ ಬಸವಣ್ಣ ಎಷ್ಟು ವರ್ಷ ಆಯ್ತು? 850 ವರ್ಷ, 12ನೇ ಶತಮಾನ. ಬಸವಣ್ಣ ಅಂಬೇಡ್ಕರ್ ಸಂವಿಧಾನ ಕೊಟ್ಟು ಎಷ್ಟು ವರ್ಷ ಆಯ್ತು? 79 ವರ್ಷ ಆಯ್ತು, ಅಲ್ಲ 76 ವರ್ಷ ಆಯ್ತು. ಇನ್ನು ವ್ಯವಸ್ಥೆ ಬದಲಾವಣೆ ಆಗಿಲ್ಲ? ಆಗಿದೆಯಾ? ಜಾತಿ ವ್ಯವಸ್ಥೆ ಹೋಗಿದೆಯಾ? ಆಮೇಲೆ ವಿದ್ಯಾವಂತರು ಮೂಢನಂಬಿಕೆಗಳಿಂದ ದೂರ ಆಗಿದಾರ? ಇಲ್ಲ. ಈಗ ಬಸವಣ್ಣವರು ಕರ್ಮ ಸಿದ್ಧಾಂತನೇ ತಿರಸ್ಕಾರ ಮಾಡ್ಬಿಟ್ರು, ವಿರೋಧ ಮಾಡಿದ್ರು ಅಲ್ವಾ? ನಡೆದ್ರ ಇಲ್ವಾ? ಈಗಲೂ ಕರ್ಮ ಸಿದ್ಧಾಂತ ಇಟ್ಕೊಂಡಿದೀವಲ್ಲ. ಮುಖ್ಯಮಂತ್ರಿಗಳು ಕೂಡ ಇದ್ದಾರೆ. ಯಾರು ಬಿಜೆಪಿಯವರು ಮಾಡಕ್ ಆಗದೆ ಹೋದಂತ ಕೆಲಸ, ಇಂಟರ್ನಲ್ ರಿಸರ್ವೇಶನ್ ಕೊಡ್ತೀವಿ ಅಂತೇಳಿ ನಮ್ಮ ಪದ್ಧತಿಯನ್ನ ಕಾಂಗ್ರೆಸ್ ಸರ್ಕಾರ ತೋರಿಸಿದೆ. ಆ ಕೆಲಸವನ್ನು ನಾವು ಮಾಡಿದ್ದೇವೆ. ಏನು ನಾವು ನಮ್ಮ ಪಕ್ಷ ಅಧಿಕಾರ ಬರೋಕ್ಕೆ ಮುಂಚಿತವೇ ನಾವು ಚಿತ್ರದುರ್ಗದಲ್ಲಿ ಏನು ಘೋಷಣೆ ಮಾಡಿದ್ದೋ ಆ ಘೋಷಣೆ ನಾವು ಮಾಡಿದ್ದೇವೆ. 6-6-5 ಅಂತ. ಆದ್ರೆ ಕೋರ್ಟ್ ನಲ್ಲಿ ಅದನ್ನ 15ಕ್ಕೆ ಸೀಮಿತ ಮಾಡಬೇಕು ಅಂತ ಇದ್ದೇವೆ. ಆದ್ರೆ ಒಂದು ನಾನು ನಿಮ್ಗೆಲ್ಲರೂ ಕೂಡ ನಾನು ಹೇಳ್ತಾ ಇದ್ದೀನಿ, ಎಲ್ಲರೂ ಶಾಂತ ರೀತಿಯಿಂದ ಇರಬೇಕು. ಬಿಜೆಪಿಯವರು ಬೇರೆ ಬೇರೆ ರೀತಿ ದಿಕ್ಕು ಹೋಗಲಿಕ್ಕೆ ಪ್ರಯತ್ನ ಮಾಡ್ತಾರೆ. ನಮ್ಗೆ ಎಲ್ಲರೂ ಒಂದೇ. ಯಾರು ಶೆಡ್ಯೂಲ್ ಕ್ಯಾಸ್ಟ್ಗೆ ಸೇರಿದಿರಿ, ಯಾರು ರಿಸರ್ವೇಶನ್ ಸೇರಿದಿರಿ, ವರ್ಷ ಇರ್ಬೋದು, ಅಲೆಮಾರಿಗಳಿರ್ಬೋದು, ರೈಟ್ ಇರ್ಬೋದು, ಲೆಫ್ಟ್ ಇರ್ಬೋದು, ಲಂಬಾಣಿಗಳು ಇರ್ಬೋದು, ಬೋವಿಗಳು ಇರ್ಬೋದು, ಎಷ್ಟು ನೂರಾರು ಸಮುದಾಯಗಳಿದೆ, ಅದೆಲ್ಲ ನಮ್ಗೆ ಒಂದು ಈ ಹಸ್ತದ ಒಳಗಡೆ ಇದೆ. ಈ ಹಸ್ತನೇ ಅವ್ರಿಗೆ ರಕ್ಷಣೆಯನ್ನು ಕೊಡಲಿಕ್ಕೆ ಸಾಧ್ಯ ಅನ್ನೋದನ್ನು ಕೂಡ. ಅದರಿಂದ ಅಪಾಯಿಂಟ್ಮೆಂಟ್ ವಿಚಾರದಲ್ಲಿ ಯಾರೋ ಅದನ್ನ ಎತ್ಕಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದ್ರೆ ನಾವು ತೆಗೆದುಕೊಂಡಂತ ನಿರ್ಧಾರ, ಅವತ್ತೇನು ಸದಾಶಿವ ಆಯೋಗ ನಾವೇನು ರಕ್ಷಣೆ ಮಾಡಲು, ಅದು ಕೂಡ ಇವತ್ತು ಸದಾಶಿವ ಆಯೋಗ ಪ್ರಾರಂಭ ಮಾಡಿ ಅದಕ್ಕೆ ಹೊಸ ರೂಪ ಸಿಗದೆ ಇರ್ಬೋದು. ಮತ್ತೆ 200 ಕೋಟಿ ರೂಪಾಯಿ ಖರ್ಚು ಮಾಡಿ ನಾಗಗೋಂದಾಸ್ ಅವರು ಕೈಗಳಲ್ಲಿ ರಕ್ಷಣೆ ಮಾಡಿಸಿ, ಪ್ರತಿ ಮನೆಗೂ ಕೂಡ ಸರ್ವೆ ಮಾಡಿಸಿ ಒಂದು ಜನಸಂಖ್ಯೆಯನ್ನು ತಂದಿಟ್ಟು ಒಂದು ತೀರ್ಮಾನವನ್ನು ನಾವು ಮಾಡಿದ್ದೇವೆ. ಮುಂದಿನ ದಿನದಲ್ಲಿ ಅದನ್ನು ಕೂತ್ಕೊಂಡು ಸರಿಪಡಿಸ್ತೇವೆ. ಇದು 1% 10% ಜಗಳ ಏನು ಅವಶ್ಯಕತೆ ಇಲ್ಲ. ಎಲ್ಲ 15% ಕೂಲಲ್ಲೇ ಇದ್ರಿ, ನೀವು ಎಲ್ಲರೂ 15% ಕೂಲಲ್ಲಿ ಇದ್ರಿ. ಯಾರು ಕೂಡ ಮೇಲೆ ಭಾವನೆ ಸಮಾನತೆ. ಅಂಬೇಡ್ಕರ್ ಅವರು ನಿಮಗೆ ಇಂಟರ್ನಲ್ ಮಾಡಿಕೊಂಡು ಜಗಳಾಡಿ ಅಂತ ಅಂಬೇಡ್ಕರ್ ಅವರು ಹೇಳಿದಾರ? ಏನಿಲ್ಲ. ಎಲ್ಲ ಸಮಾನತೆಯಿಂದ ಬೆಳೆದು ಇಲ್ಲಿ ಮಾನವತೆ, ಇಲ್ಲಿ ಮಾನವೀಯತೆ, ಅದು ತಾವು ತಿಳ್ಕೊಂಡಿರ್ಬೇಕು. 10 ವರ್ಷಕ್ಕೆ ಏನೋ ನಿಗದಿ ಆಯ್ತು, 10 ವರ್ಷಕ್ಕೆ ಇದೆಯಾ? ಎಕ್ಸ್ಪ್ಯಾಂಡ್ ಆಗ್ತಾ ಇದೆ. ಎಷ್ಟು ಜನಕ್ಕೆ ಅನುಕೂಲ ಆಗಿಲ್ಲ? ಹಿಂದೆ ಹೇಗಿತ್ತು, ಈಗ ಹೇಗಿದೆ? ಎಲ್ಲರೂ ಕೂಡ ನಾವು ಸಮಾನತೆಯನ್ನು ನೋಡ್ಕೊಂಡು ಬರ್ತಾ ಇದೀವಿ. ಇದು ನಮ್ಮ ಪಕ್ಷದ ನಿರ್ಧಾರ. ಅದಕ್ಕೆ ನಾನು ಈ ಪಕ್ಷದ ವೇದಿಕೆಯಲ್ಲಿ ಹೇಳ್ತಾ ಇದ್ದೀನಿ, ಎಲ್ಲ ನಾಯಕರುಗಳು ಹೇಳ್ತಾ ಇದ್ದೀನಿ, ಕಾರ್ಯಕರ್ತರು ಹೇಳ್ತಾ ಇದ್ದೀನಿ, ಇದು ಸಮಾನತೆಗೆ ನಮ್ಗೆ ಇದು ಬರೀ ನಿಮ್ಮ ಆಸ್ತಿ ಅಲ್ಲ. ಈ ರಿಸರ್ವೇಶನ್ ಕಾಂಗ್ರೆಸ್ ಪಕ್ಷದ ಆಸ್ತಿ, ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮ. ಇದಕ್ಕೆ ನಾವು ಗೌರವ ಇಟ್ಕೊಳ್ಬೇಕು. ಸೊ ಚೀಫ್ ಮಿನಿಸ್ಟರ್ ಕೂಡ ನಾವು ಇದ್ರ ಬಗ್ಗೆ ಬಹಳ ಆಲೋಚನೆಯನ್ನು ನಾವು ಮಾಡಿದ್ದೇವೆ.